ಎಲ್ರಿಗೂ ನಮಸ್ಕಾರ ಪ್ರಿಯ ಬಂಧುಗಳೇ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಭಕ್ತರನ್ನು ಭಗವಂತ ಕೈಬಿಡನು ಎಂಬುದನ್ನು ಒಂದು ಘಟನೆಯ ಮೂಲಕ ತಿಳಿಯೋಣ. ಸೂರದಾಸರು ಭಕ್ತಿಯನ್ನು ಮಾಡುವ ಒಬ್ಬ ಮಹಾನ್ ಕವಿ, ಗಾಯಕ ಮತ್ತು ಕೃಷ್ಣನ ಭಕ್ತರಾಗಿದ್ದರು. ಅವರ ಸಂಗೀತವು ಕೃಷ್ಣನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ಸಾಧನವಾಗಿತ್ತು. ಅವರ ಭಾವಪೂರ್ಣ ಗಾಯನವನ್ನು ಕೇಳಲು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಬರುತ್ತಿದ್ದನು. ಇವರು ಅಂತರ್ದೃಷ್ಟಿಯಿಂದ ಸಾವಿರಾರು ಶ್ರೀಕೃಷ್ಣನ ಭಕ್ತಿಯ ಪದಗಳನ್ನು ರಚಿಸಿದ್ದರು. ಮಹಾಭಕ್ತನಾದ ಸೂರದಾಸರು ಭಗವಂತನ ದರ್ಶನಕ್ಕಾಗಿ ಬಹು ಪ್ರಯಾಸದಿಂದ ಬೃಂದಾವನದ ಕಡೆ ನಡೆದು ಹೋಗುತ್ತಿದ್ದರು. ತಾನೋ ಹುಟ್ಟು ಕುರುಡ, ಭಗವಂತನ ನಾಮ ಜಪಿಸುತ್ತಾ ಹೃದಯ ಕಮಲದಲ್ಲಿ ಅವನನ್ನೇ ದರ್ಶಿಸುತ್ತಾ ಮುಂದುವರಿಯುತ್ತಿದ್ದರು. ದಾರಿಯಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು. ಇನ್ನೊಂದು ಕಾಲು ಎತ್ತಿ ಇಟ್ಟರೆ ತಾನು ಆ ಗುಂಡಿಯಲ್ಲಿ ಬಿದ್ದು ಹೋಗುತ್ತಾನೆ. ಅಷ್ಟರಲ್ಲಿ ಒಬ್ಬ ಹುಡುಗ ಬಂದು, ತಾತ ತಾತ, ಇದು ಸರಿಯಾದ ದಾರಿಯಲ್ಲ, ಗುಂಡಿ ಇದೆ, ಇದೋ ಸರಿಯಾದ ದಾರಿ ಎಂದು ಇನ್ನೊಂದು ಕಡೆ ಬೇರೆಡೆ ಕೋಲು ಹಿಡಿದು ಕರೆದೊಯ್ದು ದಾರಿ ತೋರಿಸಿದರು. ಆ ಕೋಲು ಹಿಡಿದೊಡನೆಯೇ ಸೂರ್ಯದಾಸನಿಗೆ ವಿದ್ಯುತ್ ಪ್ರವೇಶವಾದಂತಾಯಿತು. ಅಯ್ಯ, ನೀನು ಯಾರು? ಎಲ್ಲಿರುವೆ? ನನ್ನನ್ನೇಕೆ ದಾರಿ ಬದಲಾಯಿಸಿದೆ? ಏಕೆ ಮರೆಯಾದೆ? ಎಂದು ಆಗ್ರಹಿಸಿದನು. ಸೂರದಾಸರಿಗೆ ಗೊತ್ತಾಯಿತು. ಕೋಲು ಹಿಡಿದುಕೊಂಡು ಗುಂಡಿ ತಪ್ಪಿಸಿದವನು ಮತ್ತಾರೂ ಅಲ್ಲ, ಸಾಕ್ಷಾತ್ ಬೃಂದಾವನದ ಶ್ರೀಕೃಷ್ಣನೇ ಎಂದು. ನಂಬಿದ ಭಕ್ತರನ್ನು ಕೈಬಿಡುವನೇ ಭಗವಂತ? ಆಗ ಸೂರದಾಸರು ಹೇಳುತ್ತಾರೆ, ಭಗವಂತ, ನನ್ನ ಕೈಲಿದ್ದ ಕೋಲು ಬಿಡಿಸಿಕೊಂಡು ಹೋಗಿರುವೆ, ಎಲ್ಲಿ? ನನ್ನ ಹೃದಯವನ್ನು ಬಿಟ್ಟು ಹೋಗು ನೋಡೋಣ ಎಂದು ಕಣ್ಣೀರಿಟ್ಟರು. ಅವನು ಎಲ್ಲಿದ್ದಾನೆ? ನೆನೆದವರ ಮನೆಯಲ್ಲಿ. ನಾಹಂ ವಾಸಾಮಿ ವೈಕುಂಠೆ ಯೋಗಿನಾ ಹೃದಯೇ ರವೌ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಎಂದು ಹೇಳಿದ್ದಾರೆ. ಅಂದರೆ, ನಾರದ, ನಾನು ವೈಕುಂಠದಲ್ಲಿ ಸದಾ ವಾಸವಾಗಿಲ್ಲ, ಯೋಗಿಗಳ ಹೃದಯದಲ್ಲಿ ವಾಸವಾಗಿರುವೆ. ನನ್ನ ಭಕ್ತರು ಎಲ್ಲಿ ಪ್ರಾರ್ಥಿಸುತ್ತಾರೋ ಅಲ್ಲಿಯೇ ನಾನಿರುತ್ತೇನೆ ಎಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಚಾರದೊಡನೆ ಭೇಟಿಯಾಗೋಣ. ಧನ್ಯವಾದಗಳು.